ಈ ವಿಡಿಯೋದಲ್ಲಿ ನಾವೊಂದು ಸೆಟ್ ಆಫ್ ಪ್ರಿಂಟ್ ಸ್ಟೇಟ್ಮೆಂಟ್ಸನ್ನು ಬರೆದು ಪೈಥನ್ ಆ ಗ್ರೂಪ್ ಆಫ್ ಕಮಾಂಡ್ಸನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತದೆ ಅಂತ ನೋಡುವ. ಸೊ ಆ್ಯಸ್ ಅನ್ ಎಕ್ಸಾಂಪಲ್ ನಾವು ಈ ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಬಾಕ್ಸ್ ಶೇಪ್ ಅಂದರೆ ಒಂದು ಇಮ್ಯಾಜಿನರಿ ಬಾಕ್ಸ್ ಶೇಪನ್ನು ಡ್ರಾ ಮಾಡಲಿಕ್ಕೆ ಟ್ರೈ ಮಾಡುವ. ಸೊ ನಾನು ನನ್ನ ಪೈಥನ್ ಪೈಚಾರ್ಮ್ IDEಗೆ ಬರ್ತೇನೆ, ಇದನ್ನು ಮಿನಿಮೈಸ್ ಮಾಡ್ತೇನೆ. ಸೊ ಪ್ರಿಂಟ್ ಕೊಟೇಷನ್ ಮಾರ್ಕ್ಸ್, ಓಕೆ, ಮತ್ತು ಆ ಬಾಕ್ಸಿನ ಟಾಪ್ ಹೆಡ್ ಇರ್ತದಲ್ಲ ಸ್ಕ್ವೇರನ್ನು ಪ್ರಿಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ ಇದು, ಆಮೇಲೆ ಪ್ರಿಂಟ್ ಇದು ಮೇ ಬಿ ವಾಲ್ ಸ್ಪೇಸ್ ವಾಲ್, ಮತ್ತೊಮ್ಮೆ ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟೇಷನ್ ಬಾರ್ 2 3, ಓಕೆ, ಒಂದು ಆದಮೇಲೆ ಪ್ರಿಂಟ್ ಬಾಟಮ್. ಸೊ ಇದನ್ನು ನಾನು ರನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ರನ್ ಆ್ಯಪ್ ಅಂತ ಕೊಟ್ಟರೆ ಒಂದು ಇಮ್ಯಾಜಿನರಿ ಬಾಕ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇದನ್ನು ನಾವು ಪೈಥನ್ ಹೇಗೆ ಎಕ್ಸಿಕ್ಯೂಟ್ ಮಾಡ್ತದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಏನಾಗ್ತದೆ ಅಂದರೆ, ನೀವು ಕೊಟ್ಟಿರುವ ಇನ್ಸ್ಟ್ರಕ್ಷನ್ಸನ್ನು ಪೈಥನ್ ತನ್ನ ಇಂಟರ್ಪ್ರಿಟರ್ ಅಂತ ಹೇಳ್ತಾರೆ. ಸೊ ಪೈಥನ್ ಇಂಟರ್ಪ್ರಿಟರ್ ಈ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸನ್ನು ಕಂಪ್ಯೂಟ್ರಿಗೆ ಬೇಕಾಗಿರುವ ಲ್ಯಾಂಗ್ವೇಜ್ ಅಂದರೆ 0s 1ಗೆ ಕನ್ವರ್ಟ್ ಮಾಡ್ತಾ ಹೋಗ್ತದೆ. ಆದರೆ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತದೆ ಅಂದರೆ, ನೀವು ಇಲ್ಲಿ ಫಸ್ಟ್ ಕೊಟ್ಟಿರುವ ಲೈನನ್ನು ಫಸ್ಟ್ ಪ್ರಿಂಟ್ ಮಾಡ್ತದೆ. ಸೊ ಸೆಟ್ ಆಫ್ ಕಮಾಂಡ್ಸ್ ಅನ್ನೋದು ಲೈನ್ ಬೈ ಲೈನ್ ಒನ್ ಆಫ್ಟರ್ ದ ಅದರ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತದೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನಾವು ಏನು ಟ್ರೈ ಮಾಡುವ ಅಂದರೆ, ನಾನು ಈ ಲಾಸ್ಟ್ ಸ್ಟೇಟ್ಮೆಂಟನ್ನು ಕಟ್ ಮಾಡ್ತೇನೆ. ಓಕೆ, ಸೊ ರೈಟ್ ಕ್ಲಿಕ್ ಮಾಡಿಬಿಟ್ಟು ಕಟ್ ಅಂತ ಕೊಟ್ಟು ಇದನ್ನು ಫಸ್ಟಿಗೆ ತಂದು ಹಾಕ್ತೇನೆ. ಓಕೆ, ಫಸ್ಟಿಗೆ ಇಲ್ಲಿ ತಂದು ಹಾಕ್ತೇನೆ, ಇಲ್ಲೊಂದು ಮಿಡ್ಲಲ್ಲಿ ಸ್ಪೇಸ್ ಕೊಟ್ಟು ಇದನ್ನು ನಾವು ರನ್ ಮಾಡಿಬಿಟ್ಟು ನೋಡುವ ಈ ಬಾಕ್ಸ್ ಹಾಗೆ ಇರ್ತದಾ ಅಥವಾ ಬೇರೆ ಟೈಪ್ ಬರ್ತದಾ. ಸೊ ನಾನು ಇದನ್ನು ರನ್ ಮಾಡ್ತೇನೆ. ಯು ಸಿ ಈ ಫಸ್ಟ್ 2 ಸ್ಟೇಟ್ಮೆಂಟ್ಸ್ ಒನ್ ಆಫ್ಟರ್ ದ ಅದರ್ ಆಗಿಬಿಟ್ಟು ಇದರ ನೆಕ್ಸ್ಟ್ ಇದು ಆಗ್ತಾ ಇದೆ. ಓಕೆ, ಟು ಸಮರೈಸ್, ಈ ವಿಡಿಯೋದಲ್ಲಿ ನಾವು ಒಂದು ಪೈಥನ್ನಲ್ಲಿ ಅ ಗ್ರೂಪ್ ಆಫ್ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಅಥವಾ ಅ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸ್ ಹೇಗೆ ಬರೆಯೋದು ಅಂತ ಕಲ್ತ್ವಿ. ಸೆಕೆಂಡ್, ಪೈಥನ್ ಆ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸನ್ನು ಯಾವ ಆರ್ಡರಲ್ಲಿ ಎಕ್ಸಿಕ್ಯೂಟ್ ಮಾಡ್ತದೆ ಅಂತ ಅರ್ಥ ಮಾಡ್ಕೊಂಡು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪೈಥನ್ನಲ್ಲಿ ಬರುವಂತಹ ವೇರಿಯೇಬಲ್ಸ್ ಬಗ್ಗೆ ನಾವು ಕಲಿಯುವ. ಅಲ್ಲಿಯ ತನಕ ಪ್ಲೇ ಅರೌಂಡ್ ವಿತ್ ಪ್ರಿಂಟ್ ಸ್ಟೇಟ್ಮೆಂಟ್ಸ್. ಧನ್ಯವಾದಗಳು.